IPLನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಓನರ್ ಆಗಿರುವ ತಮಿಳುನಾಡು ಉದ್ಯಮಿ ಕಲಾನಿಧಿ ಮಾರನ್ ಪುತ್ರಿ ಕಾವ್ಯ ಮಾರನ್ ಎಡವಟ್ಟು ಮಾಡಿದ್ದಾರೆ. ಲಂಡನ್ನಲ್ಲಿ ನಡೆದ ದಿ 100 ಅನ್ನೋದು ಆಕ್ಷನ್ನಲ್ಲಿ ಅದೇ 100 ಬಾಲ್ ಆಡೋ ಮ್ಯಾಚ್ ಅಂತೆ 2.34 ಕೋಟಿ ಕೊಟ್ಟು ಅಂದರೆ ಅಲ್ಲಿ ನಮ್ಮ ದುಡ್ಡು ಲೆಕ್ಕಾಚಾರದಲ್ಲಿ ಪಾಕಿಸ್ತಾನದ ಯಾರೋ ಲೆಗ್ ಸ್ಪಿನ್ನರ್ ಅಬ್ರಾರ್ ಅಹಮದ್ ಅನ್ನೋನನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರಂತೆ. ಇದ್ರ ಬಗ್ಗೆ ಜನರ ಕೈಗೆ ಕಲ್ಲು ಚಪ್ಪಲಿ ಸಿಗೋಕ್ಕೂ ಮುಂಚೆ ಜಾಗ ಖಾಲಿ ಮಾಡು. ಜನ ತಿರುಗಿ ಬಿದ್ದ ತಕ್ಷಣ ಅದರದ್ದು ಎಕ್ಸಿಂದು ಅಕೌಂಟನ್ನ ಕಿತ್ತಾಕ್ಬಿಟ್ಟಿದ್ದಾರಂತೆ. ಅದನ್ನು ಕಿತ್ತಾಕ್ಬಿಡ್ಬೋದಮ್ಮ, ಪರ್ಚೇಸ್ ಮಾಡಿರೋ ಕತೆ ಕಿತ್ತಾಕಕ್ಕಾಗಬೇಕಲ್ಲ, ಅದನ್ನು ಕಿತ್ತಾಕ್ಬೇಕು. ಒಳ್ಳೆ ಕತೆ ಆಯ್ತು, ಇಲ್ಲ ಅಂತಂದ್ರೆ ನನ್ನ ಇಷ್ಟ ಅಂತ ಹೇಳ್ಬೇಕಪ್ಪ, ಎರಡರಲ್ಲಿ ಒಂದು ಮಾಡಬೇಕು. ಸುಮ್ಮನೆ ಅಕೌಂಟ್ ಕಿತ್ತಾಕ್ಬಿಟ್ರೆ ಅದಂಗೆ ಆಗ್ಬಿಡುತ್ತೆ. ಇಂಡಿಯಾಗ ಒಂದು ರೂಲು, ಅಲ್ಲಿಗೊಂದು ರೂಲಾ? ನಿಮ್ಮಂಥವ್ರು ಇರೋವರೆಗೂ ಈ ಸಿಸ್ಟಮ್ ಉದ್ಧಾರ ಆಗಲ್ಲ. ಬಿಸ್ನೆಸ್ಸು ಕಾಸು ಮುಂದೆ ಯಾವ ದೇಶ ಲಡ್ಕಾಸಿ ಬಿಟ್ಟಾಕ್ರಿ ರೀ, ಮಾರ್ಬಿಡ್ತೀವಿ ಅಷ್ಟೇ ನಾವು ದೇಶನೇ. ಗೌರಿ ನೀನು ಇಷ್ಟೊಂದು ಸಿನಿಮಾ ನೋಡ್ತೀನಿ ಅಂತ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ನೋಡು, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅವಾಚ್ಯ ಪದಗಳ ಬಳಕೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. 6 ಆರೋಪಿಗಳ ವಿರುದ್ಧ 45ನೇ ಎಸಿಎಂಎಂ ಕೋರ್ಟ್ಗೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ನಟ ಸುದೀಪ್ ಅವರ ಅಭಿಮಾನಿಗಳು ನಕಲಿ ಐಡಿಗಳನ್ನು ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡಿದ್ದಾರೆ ಅನ್ನೋದು ವಿಚಾರಣೆ ಹಂತದಲ್ಲಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರಂತೆ. 6 ಆರೋಪಿಗಳು ಸದ್ಯ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. 24ನೇ ತಾರೀಕು ಅರ್ಜಿ ವಿಚಾರಣೆ ನಡೆಯುತ್ತೆ. ಅಲ್ಲ, ಸುದೀಪ್ ಹೇಳಿರಲ್ಲ ಅವ್ರಿಗೆ ಮಾಡ್ರಯ್ಯ ಅಂತ. ಫ್ಯಾನ್ಗಳು ಮೋರ್ ಲಾಯಲ್ ದ್ಯಾನ್ ದಿ ಕಿಂಗ್ ಅಂತ ಗಾದೆ, ಆ ಥರ ಇವ್ರು ಮಾಡಕ್ಕೆ ಹೋಗಿರ್ತಾರೆ ಅಷ್ಟೇ. ಇಲ್ಲ ಇಂಥ ನನ್ನ ಮಕ್ಕಳಿಗೆಲ್ಲ ನಮ್ಮಂತ ಉಲ್ಟಾ ಕಟ್ಟಾಕಿ ಲಾಟಿ ನುಗ್ಸಿದ್ರೆ ಲೈಫ್ ಟೈಮ್ ಸೈಲೆಂಟ್ ಆಗಿರ್ತೀಯ. ಅನುಭವಿಸಬೇಕು. ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವನ ಸಂಘರ್ಷದಿಂದ 2 ತಿಂಗಳ ಅವಧಿಯಲ್ಲಿ 5 ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು. ಬ್ಯಾರಿಕೇಡ್ಗಳೆಲ್ಲ ನುಗ್ಗಿ ಇದ್ರದ್ದು ಕಚೇರಿಗಳಿಗೆ, ಅದು ಅರಣ್ಯ ಇಲಾಖೆ ಇದಕ್ಕೆ ಹೋಗಿದ್ರು. ಈಶ್ವರ್ ಖಂಡ್ರೆ ಮೇಲೆ ಕೂಗಿದ್ರು, ಧಿಕ್ಕಾರ ಹಾಕಿದ್ರು, ವಾಗ್ದಾಳಿ ನಡೆಸಿದ್ರು. ಕೊಡಗನ್ನು ಬಂದ್ ಮಾಡ್ತೀವಿ ಅಂದರು. ಕರೆಕ್ಟ್, ಅದು ಸ್ಟೇಟ್ ಹ್ಯಾಸ್ ಟು ಅಡ್ರೆಸ್ ದಿಸ್. ಸುಮ್ಮನೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ, ನಮ್ಮ ಪಾಡಿನ ಒಬ್ಬ ಪರಿಹಾರ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀವಿ ಅನ್ನೋಕ್ಕೆ ಬರಲ್ಲ ಒಬ್ಬ ಮಂತ್ರಿ. ಸಮಥಿಂಗ್ ಹ್ಯಾಸ್ ಟು ಹ್ಯಾಪನ್. ಆ ಅಟೆಂಪ್ಟ್ಸ್ ಏನು ಅನ್ನೋದನ್ನಾದ್ರೂ ಗೊತ್ತಾಗಬೇಕು. ಅದು 5 ಜನ ಸಾಯೋದು 2 ತಿಂಗಳಲ್ಲಿ ಅಂದ್ರೆ ಏನರ್ಥ? ನೆಕ್ಸ್ಟ್ ಹಂಗಾರೆ ಜನನೇ ಕಾನೂನಿಗೆ ತೊಗೊಂಡು ಮುಗಿಸ್ತಾ ಹೋಗ್ಬೇಕಾ? ಸಾಕು ನಿನ್ನ ಕತೆ ನಿಲ್ಸು. ಋತುಚಕ್ರ ರಜೆ ಕಡ್ಡಾಯ ಕಾನೂನು ಮಹಿಳೆಯರ ವೃತ್ತಿಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಈ ಕುರಿತಂತೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಅದನ್ನು ವಿಚಾರಣೆ ಮಾಡಿದಂಥ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು, ಇದನ್ನು ಏನಾದ್ರು ಕಾನೂನು ಮಾಡಿಸೋಕ್ಕೆ ಹೇಳಿದ್ರೆ ಇದು ಕೆಟ್ಟ ಪರಿಣಾಮ ಬೀರುತ್ತೆ. ನಾಳೆ ಯಾರೋ ಹೆಣ್ಮಕ್ಳನ್ನ ತೊಗೊಳ್ಳೋದೇ ಇಲ್ಲ ಜಾಬ್ಗೆ, ಹೀಗೆ ಆದರೆ ಕಷ್ಟ ಆಗ್ತಾ ಹೋಗುತ್ತಿದ್ದು. ಹಾಗಾಗಿ ಹಂಗೆ ಮಾಡೋಕ್ಕೆ ಬರಲ್ಲ. ಆಯಾ ಕಂಪನಿಗಳಿಗೆ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಆಗಲಿ, ಅದು ಯಾರು ಬೇಡ ಅನ್ನಲ್ಲ ಅದನ್ನು ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅಲ್ಲಿಗೆ ಅದು ಕತೆ ಮುಗ್ದಂಗೆ ಕಾಣಿಸ್ತಾ ಇದೆ. ಹಿಂದೇನು ತಂದಿದ್ರು ಇದೇ ಥರದ್ದನ್ನು. ಐ ಥಿಂಕ್ ಇಟ್ ಶುಡ್ ಬಿ ಲೆಫ್ಟ್ ಟು ದಿ ಕಂಪನೀಸ್ ಅನಿಸುತ್ತೆ. ಯಾಕೆಂದರೆ ಹೀಗೆ ಮಾಡ್ತಾ ಹೋದರೆ 2 ಆಪೋಸಿಟ್ ವಿರೋಧಗಳು ಬರ್ತಾ ಇವೆ ಇದಕ್ಕೆ. ಒಂದು, ಅವರೆಲ್ಲದರಲ್ಲೂ ಈಕ್ವಲ್ ಅಂತಾರೆ ಪುರುಷರಿಗೆ, ಹಾಗಾದರೆ ಇದರಲ್ಲಿ ಯಾಕೆ ಸ್ಪೆಷಲ್ ಕೇಳ್ತಾರೆ ಅಂತೆಲ್ಲ ಈ ಥರದ್ದೆಲ್ಲ ವಾದಗಳು ಪ್ರಾರಂಭ ಆಗ್ತಿರೋದ್ರಿಂದ ಪ್ರಾಬಬಲಿ ಇನ್ನೂ ಸ್ವಲ್ಪ ದಿನ ಬೇಕು ಮೆಚೂರಿಟಿ ಬರಲಿಕ್ಕೆ. ಅದು ನಿಧಾನಕ್ಕೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಇದು ರಹಸ್ಯ.